ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳ ಮಸ್ಟರಿಂಗ್ ಪ್ರೊಸೆಸ್ಸು ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಸಕಲ ಸಿದ್ಧತೆಗಳು ಆಗಿದೆ. ಎಲ್ಲ ತುಂಬ ಹುರುಪು ಹುಮ್ಮಸ್ಸಿನಿಂದ ನಮ್ಮ ಎಲ್ಲ ಪೋಲಿಂಗ್ ಪಾರ್ಟೀಸು ಮತ್ತು ಇವನ್ ಪೊಲೀಸ್ ಸಿಬ್ಬಂದಿಗಳು ಕೂಡ ಇವತ್ತು ಬಂದಿದ್ದಾರೆ. ಅವರು ಎಲ್ಲ ಮಟೀರಿಯಲ್ಸ್ EVMs ಮತ್ತು ಮಟೀರಿಯಲ್ಸ್ಗಳನ್ನು ತೆಗೆದುಕೊಂಡು ತಮ್ಮ ಮತಗಟ್ಟೆಗಳಿಗೆ ತೆರಳಲಿದ್ದಾರೆ. ವಿಶೇಷ ಏನಂದರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 26,500 ಜನ ಸಿಬ್ಬಂದಿ, ಅದರಲ್ಲಿ 20% ನಮ್ಮದು ರಿಸರ್ವ್ ಸ್ಟಾಫ್ ಕೂಡ. ರಿಸರ್ವ್ ಸ್ಟಾಫ್ ಕೂಡ ಸೇರಿಕೊಂಡು 26,500 ಜನ ಇದ್ದಾರೆ ಮತ್ತು ಪೊಲೀಸ್ ಸಿಬ್ಬಂದಿ 10,000 ಜನ. ಅಷ್ಟು ಸಿಬ್ಬಂದಿಗಳು ಇವತ್ತು ಇದನ್ನು ಮತಗಟ್ಟೆಗಳಿಗೆ ಹೋಗ್ತಾರೆ. ರಿಸರ್ವ್ ಇಲ್ಲೇ ಇರ್ತಾರೆ, ಎಲ್ಲಿ ನಮಗೆ ಅವಶ್ಯಕತೆ ಬಿದ್ದಲ್ಲಿ ಮಾತ್ರ ರಿಸರ್ವ್ಗಳನ್ನು ತೊಗೊಂಡಿರ್ತೀವಿ. ಸಾಕಷ್ಟು ಸಿಬ್ಬಂದಿ ನಮ್ಮ ಹತ್ರ ಇದ್ದಾರೆ, ಎಲ್ಲಿ ಕೊರತೆ ಯಾವುದೂ ಇಲ್ಲ. ತುಂಬ ಅಚ್ಚುಕಟ್ಟಾಗಿ ಮತ್ತೆ 3ನೇ ತರಬೇತಿಯನ್ನು ಕೂಡ ನಾವು ಇವತ್ತು ಅವರಿಗೆ ಕೊಡ್ತಾ ಇದ್ದೇವೆ. ತೆಗೆದುಕೊಂಡು ಬಿಟ್ಟು ಆಮೇಲೆ ಊಟದ ವ್ಯವಸ್ಥೆಯನ್ನು ಎಲ್ಲ ಕಡೆ ಮಾಡಿದ್ದೇವೆ. ಒಳ್ಳೆಯ ಊಟದ ವ್ಯವಸ್ಥೆ ಇದೆ. ಊಟದ ವ್ಯವಸ್ಥೆ ಅನ್ನ ಮಾಡಿಕೊಂಡು ತಮ್ಮ ಮತಗಟ್ಟೆಗಳಿಗೆ ಅವರು ತೆರಳಲಿದ್ದಾರೆ. ಹೌದು, ನಮ್ಮ ಬೆಳಗಾವಿ ಜಿಲ್ಲೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮತ್ತು ಕಾರವಾರದ ಖಾನಾಪುರ ಮತ್ತು ಕಿತ್ತೂರಿಗೆ ಸಂಬಂಧಿಸಿದಂತೆ 4,524 ಮತಗಟ್ಟೆಗಳು ಇದ್ದಾವೆ. ಅದಕ್ಕೂ ಕೂಡ 4,524 BU CU VVPAT ಎಲ್ಲ ನಮ್ಮ ಕ್ಯಾಂಡಿಡೇಟು ಮತ್ತು ಅವರ ರಿಪ್ರೆಸೆಂಟೇಟಿವ್ಗಳ ಮುಂದೆನೇ ನಾವು ಅದನ್ನು ಪ್ರಿಪರೇಷನ್ಸನ್ನು ಮಾಡಿದ್ದೇವೆ. ಅಷ್ಟನ್ನು ನಾವು ಇವತ್ತು ಹಂಚ್ತಾ ಇದ್ದೇವೆ. ಅದರ ಜೊತೆಗೆ ನಮಗೆ 30% ರಿಸರ್ವ್, 30% ಬೆಳಗಾವಿಗೆ 30% CU BU VVPAT ಇದೆ. ಮತ್ತು ಚಿಕ್ಕೋಡಿಯಲ್ಲಿ 2 BU ಮಾಡಬೇಕಾಯ್ತು ನಮಗೆ, ಯಾಕಂದರೆ ಅಲ್ಲಿ ಕ್ಯಾಂಡಿಡೇಟ್ 18 ಇರೋದ್ರಿಂದ ಅಲ್ಲಿ ನಮಗೆ 20% BU ರಿಸರ್ವ್ ಇದೆ. ಬಟ್ VVPAT ಅಲ್ಲಿ 30% ಇದೆ, CUನೂ ಕೂಡ 30% ಇದೆ. ಸಾಕಷ್ಟು ನಮ್ಮ ಹತ್ರ ರಿಸರ್ವ್ ಇದೆ, ಯಾವುದೇ ಕೊರತೆ ಇಲ್ಲ. ಮತ್ತು ಈ ಎಲ್ಲ ಮಷಿನ್ಸು ಮ್ಯಾನುಫ್ಯಾಕ್ಚರ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅವರು ಮಾಡಿರೋದ್ರಿಂದ ಅಲ್ಲಿಂದ ನಮ್ಮ ಜಿಲ್ಲೆಗೆ 36 ಇಂಜಿನಿಯರ್ಸ್ಗಳು ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿನೇ ಇವೆಲ್ಲ ನಾವು ಇನ್ನೊಂದು ಸತಿ ಎಲ್ಲ ಚೆಕ್ ಮಾಡಿ ಮತ್ತೆ 5%ಗಳಲ್ಲಿ 1,000 ಅಣುಕು ಮತದಾನವನ್ನು ಕೂಡ ಮಾಡಿದೆವು. ಮತ್ತು ಕ್ಯಾಂಡಿಡೇಟ್ ಮತ್ತು ರಿಪ್ರೆಸೆಂಟೇಟಿವ್ ಅಲ್ಲಿನೂ ಕೂಡ ಎಲ್ಲ ಇದು ಪಾಸ್ ಆಗಿದೆ. ಅದರದ್ದು ಪ್ರತಿಯೊಂದು CU BU VVPAT ಸೀರಿಯಲ್ ನಂಬರ್ ಸಹಿತ ಯಾವುದು ಯಾವ ಮತಗಟ್ಟೆಗೆ ಹೋಗ್ತಾ ಇದೆ ಎಲ್ಲ ನಾವು ಅಭ್ಯರ್ಥಿಗಳಿಗೆ ಅದನ್ನು ನಾವು ಕೊಟ್ಟಿದ್ದೇವೆ. ಆಮೇಲೆ ಬೈ ಚಾನ್ಸ್ ಏನಾದರೂ ಯಾವುದಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆಮೇಲೆ VVPAT ತುಂಬ ಸೆನ್ಸಿಟಿವ್. ಈಗ ಏನಾಗುತ್ತೆ ಅಂದರೆ ತುಂಬ ಬಿಸಿಲಿದೆ, ಅವರೇನಾದರೂ ಅದಕ್ಕೆ ನಾವು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ. ಈಗ ಕಿಟಕಿ ಇರುತ್ತೆ, ವಿಂಡೋಸಿಂದ ಬಿಸಿಲು ಬರುವಾಗ ಅಲ್ಲೇನಾದರೂ ಇಟ್ಟುಬಿಟ್ರೆ ಇದು ಸೆನ್ಸರ್ಸ್ ಇರೋದ್ರಿಂದ ಸೆನ್ಸರ್ ಹಾಳಾಗಿಬಿಡುತ್ತೆ, ಕೆಲಸ ಮಾಡೋಂಗಿಲ್ಲ. ಅದಕ್ಕೆ ಅವರು ಬಿಸಿಲಿಗೆ VVPATಗಳನ್ನು ಇಡಬಾರ್ದು. ಅದನ್ನು ಕೂಡ ನಾವು ತುಂಬ ತರಬೇತಿಯಲ್ಲಿ ಹೇಳಿದ್ದೇವೆ. ಆದರೂ ಕೂಡ ಯಾವುದಾದ್ರು ಒಂದು ರಿಪ್ಲೇಸ್ಮೆಂಟ್ ಮಾಡಬೇಕಾಯ್ತು ಅಂದರೆ ನಮ್ಮಲ್ಲಿ 36 ಇಂಜಿನಿಯರ್ಸ್ ಇದ್ದಾರೆ, ಅವರು ಸರ್ಟಿಫಿಕೇಟ್ ಮಾಡ್ತಾರೆ, ಹೌದು ಇದು ಕೆಟ್ಟಿದೆ, ಈ ಕಾರಣದಿಂದ ಅದನ್ನು ರಿಪ್ಲೇಸ್ ಮಾಡಬಹುದು ಅಂತ. ನಮ್ಮ ಸೆಕ್ಟರ್ ಆಫೀಸರ್ಸ್ ಇದ್ದಾರೆ, ಅವರಿಗೆ ಅವರ ವೆಹಿಕಲಲ್ಲಿನೇ ನಾವು ರಿಸರ್ವ್ ಮಷಿನ್ ಕೊಟ್ಟಿರ್ತೇವೆ. ವಿತ್ ಆರ್ಮ್ಡ್ ಪೊಲೀಸ್ ಕೂಡ ಅವ್ರ ಹತ್ರ ಇರ್ತಾರೆ, ಅವರು ಹೋಗಿ ಅದನ್ನು ರಿಪ್ಲೇಸ್ ಮಾಡ್ತಾರೆ ವಿತ್ ಸಿಗ್ನೇಚರ್. ಅದನ್ನು ನಾವು ಮತ್ತೆ ಎಲ್ಲ ಪ್ರತಿ ಕ್ಯಾಂಡಿಡೇಟ್ಗೂ ಕೂಡ ಕೊಡ್ತೇವೆ. ಮತ್ತು ತಕ್ಷಣ ನಾವು ಎಲೆಕ್ಷನ್ ಕಮಿಷನ್ಗೂ ಕೂಡ ಅದು ರಿಪ್ಲೇಸ್ ಆಗಿರೋ ಮಾಹಿತಿಯನ್ನು ನಾವು ಕೊಡ್ತೇವೆ. ಮತ್ತು ಆನ್ಲೈನಲ್ಲಿನೂ ಕೂಡ ಅದರದ್ದು ರಿಪೋರ್ಟಿಂಗನ್ನು ನಾವು ಮಾಡ್ತೇವೆ. ಹೌದು, ಮತಗಟ್ಟೆ ಈಗ ತಾವು ಇದರಲ್ಲಿ ನೋಡಬಹುದು, ಇಲ್ಲಿನೂ ಡಿಮಸ್ಟಿಂಗ್ ಅಲ್ಲಿನೂ ಕೂಡ ನಾವು ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ಲೆಲ್ಲಿ ನೆರಳಿನ ವ್ಯವಸ್ಥೆ ಇಲ್ಲ ಅಲ್ಲಿ ಎಲ್ಲಾನು ಕೂಡ ಶಾಮಿಯಾನದ ವ್ಯವಸ್ಥೆ ಮಾಡೋದಕ್ಕೆ ನಾವು ಹೇಳಿದ್ದೇವೆ, ಅದನ್ನು ಮಾಡಿದ್ದಾರೆ. ಮತ್ತು ಹೌದು, ಪ್ರತಿ ಇದರಲ್ಲಿ ಗುರ್ಸಿದ್ದಾರೆ, ಅಲ್ಲಿ ಈಗಾಗಲೇ ಮಾಡಿದ್ದಾರೆ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಪ್ರತಿ ಮತಗಟ್ಟೆಗಳಲ್ಲಿ ನಾವು ಸಾಕಷ್ಟು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಎಲ್ಲ ಮತದಾರ ಬಾಂಧವರಲ್ಲಿ ವಿನಂತಿ ಏನಂದರೆ ತಾವು ಮತ್ತು ತಮ್ಮ ಎಲ್ಲ ಕುಟುಂಬ ಸಮೇತರಾಗಿ ತಾವು ಬಂದು ಅದನ್ನು ಮತದಾನವನ್ನು ತಾವು ಮಾಡಬೇಕು. ಮತ್ತು ತಾವು ಅಷ್ಟೇ ಮಾಡದೇನೆ ತಮ್ಮ ಅಕ್ಕಪಕ್ಕದಲ್ಲಿದ್ದವ್ರಿಗೂ ಕೂಡ ಕರ್ಕೊಂಡು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮತದಾನವನ್ನು ಮಾಡಬೇಕು ಅಂತ ನಾನು ಕೇಳ್ತೇನೆ. ಹೌದು, ನಾವು ಪರ್ಮಿಷನ್ ಕೂಡ ಕೊಟ್ಟಿದ್ದೇವೆ. ಅದಕ್ಕೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಅಲ್ಲಿ ಅವಕಾಶ ಇದೆ. 10 feet by 10 feet
ಒಂದು ಅಂಬ್ರೆಲ್ಲಾ ಅಥವಾ ಟಾರ್ಪೋಲಿನ್ ಆ ಥರದ್ದು ನೆರಳು ಪರದೆ ಹಾಕೊಳ್ಳೋದಕ್ಕೆ ಅವ್ರಿಗೂ ಅವಕಾಶ ಇದೆ. ಪ್ರತಿ ಬೂತ್ಗೆ ಅಂದರೆ ನಮ್ಮ ಬೆಳಗಾವಿ ಇದಕ್ಕೆ 2086 ಬೂತ್ಗಳಿದ್ದಾವೆ. ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ 2086 ಬೂತ್ಗಳಿಗೂ ಕೂಡ ಅವರು 1 ಟೇಬಲ್ಲು 2 ಚೇರು ಮತ್ತು 10 ಫೀಟ್ ಬೈ 10 ಫೀಟದ್ದು ಒಂದು ನೆರಳು ಪರದೆ 200 ಮೀಟರ್ ಆಚೆ ಹಾಕೋದಕ್ಕೆ ಅವಕಾಶ ಇದೆ. ಬಟ್ 1 ಟೇಬಲ್ 2 ಚೇರು ಮಾತ್ರ ಇರಬೇಕು. ಅದನ್ನು ನಾವು ಸಾಕಷ್ಟು ಸತಿ ಅವರಿಗೆ ಹೇಳಿದ್ದೇವೆ, ಲಿಖಿತವಾಗಿಯೂ ಹೇಳಿದ್ದೇವೆ, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು. ಹೌದು, ಸಖಿ ಮತಗಟ್ಟೆಗಳನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 5 ಮಾಡಿದ್ದೇವೆ. ನಮ್ಮ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ 40 ಸಖಿ ಬೂತ್ಗಳನ್ನು ಮಾಡಿದ್ದೇವೆ ಮತ್ತು 40 ವಿಶೇಷ ಚೇತನರೇನಿದ್ದಾರೆ ಅವರಿಂದನೇ 8 ಮತಕ್ಷೇತ್ರಗಳನ್ನು ಮಾಡಿದ್ದೇವೆ ಮತ್ತು ಯಂಗ್ ಬೂತ್ ಅಂತ ಎಲ್ಲ ಯುವಕರನ್ನ ಯಂಗ್ ಇದ್ದವರಿಗೆ ಅಲ್ಲಿ ಹಾಕಿ ಆ ಥರದ್ದು ಬೂತ್ ಮಾಡಿದ್ದೇವೆ. ಒಟ್ಟು 56 ವಿಶೇಷ ಆ ಥರದ್ದು ಬೂತ್ಗಳು ಇದೆ. ಆಮೇಲೆ ಒಂದು ಹೆಮ್ಮೆಯ ವಿಷಯ, ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ, ಬೆಳಗಾವಿಗೆ ಹೆಮ್ಮೆಯ ವಿಷಯ, ಭಾರತ ಚುನಾವಣಾ ಆಯೋಗದಿಂದ 5 ದೇಶದ ಡೆಲಿಗೇಟ್ಸ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಏನು ವ್ಯವಸ್ಥಿತವಾಗಿ ಏನು ಚುನಾವಣಾ ನೆರವೇರ್ತಾ ಇದೆ ಅದನ್ನು ವೀಕ್ಷಣೆ ಮಾಡೋದಕ್ಕೆ 5 ದೇಶಗಳ 10 ಜನ ಪ್ರತಿನಿಧಿಗಳು ಬಂದಿದ್ದಾರೆ. ಅದು ಯಾರಂದ್ರೆ ತುಂಬ ದೊಡ್ಡ ವ್ಯಕ್ತಿ, ಅಲ್ಲಿ ಆ ದೇಶದ ಚುನಾವಣಾ ಮುಖ್ಯಸ್ಥರೇ ಅವರು ಇದ್ದಾರೆ. ಸೊ ಅದನ್ನ ಕೂಡ ಇದನ್ನ ನೇಪಾಳದಿಂದ ಬಂದಿದ್ದಾರೆ, ಕ್ಯಾಂಬೋಡಿಯಾ, ತುನಿಷಿಯಾ, ಮಾಲ್ಡೋವಾ ಮತ್ತು ಸೆಷೆಲ್ಸ್. ಸೊ 5 ದೇಶದಿಂದ ಬಂದಿದ್ದಾರೆ. ನಿನ್ನೆ ರಾತ್ರಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಗೆ ಆಗಮಿಸಿದರು. ಸೊ ಅವರಿಗೆ ನಾವು ಎಲ್ಲ ಬ್ರೀಫಿಂಗನ್ನು ನಾವು ಕೂಡ ಮಾಡಿದ್ದೇವೆ. ಇವತ್ತು ಅವರು ಮಸ್ಟರಿಂಗ್ ಸೆಂಟರ್, ಡಿಸ್ಪ್ಯಾಚ್ ಸೆಂಟರನ್ನು ಕೂಡ ಅವರು ನೋಡಿದ್ದಾರೆ ಈಗಾಗಲೇ. ಮತ್ತು ಎಲ್ಲ ನಮ್ಮ ಪ್ರಿಸೈಡಿಂಗ್ ಆಫೀಸರ್ ಜೊತೆನೂ ಅವರು ಇಂಟ್ರಾಕ್ಟ್ ಮಾಡಿದರು. ಎಲ್ಲ ಪ್ರೊಸೆಸ್ ಬಗ್ಗೆ ಬಹಳ ಉತ್ಸಾಹದಿಂದ ಅವರು ಸುಮಾರು 1.5 ಗಂಟೆಗಿಂತ ಹೆಚ್ಚು ಇದನ್ನು ಸ್ಪೆಂಡ್ ಮಾಡಿ ಅದನ್ನು ಅವರು ಕೇಳಿದ್ದಾರೆ. ಪ್ರಿಸೈಡಿಂಗ್ ಆಫೀಸರ್ ಜೊತೆನೂ ಇಂಟ್ರಾಕ್ಟ್ ಮಾಡಿದ್ದಾರೆ. ಈಗ ಮತ್ತೆ ಬೂತ್ಗೂ ಹೋಗ್ತಾರೆ. ಅವರು ಜಸ್ಟ್ ಇದನ್ನು ಹೇಗೆ ನಡೀತಾ ಇದೆ ಅನ್ನೋದು ನೋಡ್ತಾ ಇದ್ದಾರೆ. ಆಮೇಲೆ ನಾಳೆನೂ ಕೂಡ ಅಣುಕು ಮತದಾನ ಏನು 5:45 5:45ಕ್ಕೆ ಶುರು ಆಗುತ್ತೆ. ಅಣುಕು ಮತದಾನವನ್ನು ಕೂಡ ಅವರು ವೀಕ್ಷಣೆ ಮಾಡಲಿದ್ದಾರೆ ಮತ್ತು ಮತದಾನ ಪ್ರಕ್ರಿಯೆಯನ್ನು ಕೂಡ ಅವರು ವೀಕ್ಷಣೆ, ಬೂತ್ಗೂ ಕೂಡ ಅವರು ಹೋಗಲಿದ್ದಾರೆ. ಅವ್ರಿಗೂ ಕೂಡ ನಾವು ಎಲೆಕ್ಷನ್ ಕಮಿಷನ್ ಅಥರೈಸ್ ಮಾಡಿರೋದ್ರಿಂದ ಅವರಿಗೆ ನಾವು ಕೊಟ್ಟಿದ್ದೇವೆ. ಅಲ್ಲಿನೂ ಹೋಗಿ ಅಲ್ಲಿನೂ ಅವರು ಎಲ್ಲರ ಜೊತೆ ಇಂಟ್ರಾಕ್ಟ್ ಮಾಡಿ ಇಡೀ ಒಂದು ಏನು ಮೇ 6 ಮತ್ತು ಮೇ 7 ಏನು ಇಡೀ ನಮ್ಮ ಮತದಾನದ ಎಲ್ಲ ಪ್ರೊಸೆಸ್ ಇದೆ, ಎಲ್ಲ ಪ್ರೊಸೆಸ್ಸನ್ನು ಅವರು ನಮ್ಮ ದೇಶದಲ್ಲಿ ಏನು ತುಂಬ ವ್ಯವಸ್ಥಿತವಾಗಿ ಹೇಗೆ ನಡೆಯುತ್ತೆ ಅದರ ಬಗ್ಗೆ ಎಲ್ಲ ನೋಡೋದಕ್ಕೆ ಇದಕ್ಕೆ ಅವರು ಬಂದಿದ್ದಾರೆ. ಇಲ್ಲ, ಇದೊಂದು ಇಂಟರ್ನ್ಯಾಷನಲ್ ಇದನ್ನ ಪ್ರೋಗ್ರಾಮ್ ಇದೆ ಭಾರತ ಚುನಾವಣಾ ಆಯೋಗದ್ದು. ಸೊ ಅಲ್ಲಿಂದ ಸುಮಾರು 23 ದೇಶಗಳಿಂದ ಜನ ಬಂದಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿಗೆ ಮಾತ್ರ ನಮಗೆ 5 ದೇಶದ ಜನರು ಬಂದಿದ್ದಾರೆ. ಸೊ ಇದು ಭಾರತ ಚುನಾವಣಾ ಆಯೋಗದ ಒಂದು ತರಬೇತಿಯ ಒಂದು ಭಾಗ ಇದೆ. ಅಂದರೆ ಬೇರೆ ದೇಶದವರಿಗೂ ಕೂಡ ಒಂದು ತರಬೇತಿ ಭಾಗವಾಗಿ ಎಕ್ಸ್ಪೋಜರ್ ಒಂದು ಭಾಗವಾಗಿದೆ. ಅವರು ಕೂಡ ಎಲ್ಲ ನೋಡಲಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.